ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಜಡದೊಳಗೆ ಮುಳುಗಿ ದಟ್ಟಡಿಯಾಗಿ ಮೂಗನು ಪಿಡಿದು ನೀಡಿಗಳಲ್ಲಿ ನಲ್ಲಿ ವಾಸವಾಗಿ ಗಿಡಲತೆ ಎಲೆ ಮೆದ್ದು ಒಡಲು ಸೇದಿ ಬಾಡಿ ಬಿಡದೆ ತೀರ್ಥಾದಿಗಳು ಸಂಚರಿಸಿ ಪಿಡಿದು ಉಪವಾಸ ವ್ರತ ಜಪತಾಪ ಕ್ರತುಗಳು ಕೊಡುವ ದಾನಗಳು ಬಲು ಮಿತಿ ಇಲ್ಲದೆ ಅಡಿತೋಲಗದಲೆ ಈ ಪರಿ ಮಾಡಲೇನು ಪೊಡವೇಶ ರಂಗನ ದಯವಿಲ್ಲ ತನಕ ಕೊಡುವ ಫಲ ಒಂದಿಷ್ಟು ದೇವರಿಲ್ಲದ ಹಾಳಗೂಡಿಗೆ ತೋರಣ ಶಿಖರ ರಚಿಸಿದಂತೆ ಕೊಡಬೇಡ ಕೊಳ್ಳಬೇಡ ಸುರವಿಜಯ ವಿಠಲನ್ನ ಅಡಿಗಳನ್ನು ನಂಬಿ ಪಡಿಮುಖನಾಗೂ ಗತಿಗೆ. ಕ್ಷೀರವಾರಿದಿಯ ತೀರದಲ್ಲಿ ಪೋಗಿ ಸೇರಿದನು ತಾನು ಕೋರಿದ ನಿತ್ತು ಎಕ್ಕು ಧಾರಣಿಯೊಳಗುಳ್ಳ ಊರೂರನೆ ತಿರುಗಿ ಕ್ಷೀರನು ತಂದರೆ ಕ್ಷೀರಾಬ್ದಿಗೆ ಸರಿಯೇ ನಾರಾಯಣನೆಂಬ ಮೂರುತಿಯ ಅಂಗೀಕರಿಸಲ ಪಾರ ಮೂರುತಿಗಳನ್ನಾರಾಧಿಸಲೇನೋ ಪಾರಮಾರ್ಥಗಳಿಲ್ಲ ಶಾರೀರ ಭೃತು ವಿಜಯ ವಿಠಲನ್ನ ಆರಾದರೂ ಸಾರೇ ಹಾರೈಸಿದೆ ಸಿದ ಫಲವು ತತ್ವಜ್ಞಾನ ಇಲ್ಲದೆ ಚಿತ್ತ ಶುದ್ಧಿಯಾಗದೆ ಚಿತ್ತ ಜಪಿತ ಸರು ಓತ್ತಮನೆನ್ನದೆ 18 ಸಾರಿಗೆ ನಾನಾವ್ರತವ ಮಾಡೆ ಸುತ್ತಿದ ಬಳಿಕ ಎತ್ತಲು ಪೋದಂದಲೆ ಪೋಗಿ ಕತ್ತಲೆಯೊಳು ಬಿದ್ದು ಹೊತ್ತುಗಾಣದೆ ಪಾಪ ಮೊತ್ತವನುಂಡು ಯಾತನೆ ಬಡುವರು ಧೃತಾಸನ ನಾಮ ವಿಜಯ ವಿಠಲನ ದೂರುತ್ತ ದ್ವೇಷವ ಬಳಸಿದವಗೆ ಸಿದ್ಧ ಗಾರ್ಧಭವ ಮರಿಯ ತಂದಾವಿನ ಪಾಲಿಟ್ಟು ನಿರ್ಧಾರವಾಗಿ ತುರಗವ ಮಾಡುವೆನೆಂದು ಮೂರ್ಧನ್ಯನಾಗಿ ನಿದ್ರೆ ಕೆಟ್ಟು ಕಾಯಲು ಗಿರ್ಧವಾದರು ತೋರಿ ಕಾಣಿಪೋದೆ ವರ್ಧಮಾನಗದು ಕೋಟಿ ಯೋಚಿಸಿದರು ವಾರ್ಧಿಕ್ಯ ಪುರುಷಗೆ ಪಂಚಾಮೃತವನುಣಿಸಿ ಸಾರ್ಥು ಪ್ರಾಯಾವಸ್ತಿ ಎನಿಸುವವೇ ನಿನ್ನರ್ಧ ಮನಸ್ಸು ಬಿಡು ಜ್ಞಾನದಿಂದಲಿ ವಂಶವರ್ಧನ ಮಾನಮ ವಿಜಯ ವಿಠಲನ್ನ ನೆನೆಯೇ ಕ್ಷಣಾರ್ಥದೊಳಗೆ ತಡವಿಲ್ಲದೆ ಗತಿ. ಭೂತ ಸಂಕೇಹಿತರ ತಾಚ ಮಾತಿಗಿದು ಶ್ರುತಿ ವಚನ ಭೂತಳದೊಳಗೆ ಏಕೋ ವಿಷ್ಣು ಅಜಾತನೆಂದು ನೀತಿಯ ವಿಧಾತ ವಾತ ಭೂತನಾಥ ಸೂರ ವ್ರಾತ ಜಾತರೆಂದು ತಿಳಿದು ಸಂಖ್ಯಾತ ಮಾಡಿ ಪ್ರತಿದಿನ ದಾತನೆಂದು ಒಂದು ಪತ್ರವು ಫಲ ತೋಯ ತಂದು ಪ್ರೀತಿಯಿಂದ ಅರ್ಚಿಸಿದ ಜಗನ್ನಾಥ ನೀನೆ ಗತಿ ಎನ್ನಲು ಮಾತು ಎಂಬರಿತನೊಳು ಪಾತಕವನ್ನು ಹರಿಸಿ ಭೂತವಾಸ ವಿಜಯ ವಿಠಲ ಆತುಮದೊಳಗೆ ನಿಲುವ ಈತನನ್ನು ಬಿಟ್ಟು ನೀವು ನೂತನೂರು ಕೋತಿ ಕೈಯ ಯಾತನೆ ಬಟ್ಟಂತೆ ಯಮನ ಯಾತನಿಯ ಬೀಳದಿರಿ ಡಿಂಬ ದಂಡನೆ ಬಿಟ್ಟು ನಂಬು ನಂಬೆಲವೋ ಕಮಲಾಂಬಕ ಸೂರೇಶ ವಿಜಯ ವಿಠಲನ್ನ ಡಿಂಬ ದಂಡನೆ ಬಿಟ್ಟು ನಂಬು ನಂಬೆಲವೋ ಕಮಲಾಂಬಕ ಸುರೇಶ ವಿಜಯ ವಿಠಲನ್ನ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ ಕರ್ಮ ಮಾರ್ಗವಾದ ಡಿಂಬದಂಡನೆ ಬಿಟ್ಟು ಜ್ಞಾನಾರ್ಜನೆ ಮಾಡಿ ಹರಿಪಾದ ನೆರನಂಬಬೇಕು ಅಂತ ಹೇಳೋ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಜಡದೊಳಗೆ ಮುಳುಗಿ ದಟ್ಟಡಿಯಾಗಿ
ನೀರಿನಲ್ಲಿ ಮುಳುಗಿ ಗಟ್ಟಿಯಾಗಿ ಮೂಗನ್ನು ಹಿಡ್ಕೊಂಡು ಸ್ನಾನಾದಿಗಳನ್ನು ಮಾಡಿ ಅಲ್ಲೇ ತಪಸ್ಸುಗಳನ್ನು ಮಾಡಿ ಕಲ್ಲಿನ ಮೇಲೆ ವಾಸವಾಗಿ ಅಲ್ಲಿ ಗಿಡಗಳು ಲತೆಗಳು ಯಾವುದೋ ಏನೇನೋ ಇದ್ದಿದ್ದನ್ನು ಅಡವಿಯಲ್ಲಿ ಇದ್ದು ಅವೆಲ್ಲ ತಿಂದು ಬಿಡಲಾರ್ದಾಗೆ ಎಲ್ಲ ತೀರ್ಥಯಾತ್ರೆಗಳನ್ನು ಸಂಚರಿಸಿ ಪಿಡಿದು ಉಪವಾಸಗಳ ಮಾಡಿ ಜಪ ತಪಗಳು ಬೇರೆ ಬೇರೆ ಯಾವುದ್ಯಾವುದೋ ಏನೇನ ಇದು ಪೂಜೆಗಳು ಅವು ಮಾಡಬೇಕು ಅಂದರೆ ಅವು ಮಾಡಿ ವ್ರತಗಳು ಮಾಡಿ ದಾನಗಳು ಮಿತಿ ಇಲ್ಲಾರ್ದಾಗಿ ದಾನಗಳು ಕೊಟ್ಟು ಅಡಿ ತೊಲಗದಲ್ಲೇ ಅಂದರೆ ಬಿಡಲಾರ್ದಾಗಿ ಒಂದು ಕ್ಷಣ ಬಿಡಲಾರ್ದಾಗಿ ಈ ಪರಿಯ ಮಾಡಿದರೆ ಕೂಡ ಲಾಭ ಇಲ್ಲ. ಯಾವಾಗೇ ದೇವರ ದಯ ಇಲ್ಲ ತನಕ ಇದು ಸುಮ್ಮನೆ ಅಂದರೆ ದೇವರ ಮೇಲೆ ಧ್ಯಾಸ ಇಲ್ಲಾರ್ದಾಗಿ ಬರೇ ನಾವು ನಮ್ಮ ಶರೀರ ದಂಡನೆ ಮಾಡಿದರೆ ಅದರಿಂದ ಲಾಭ ಇಲ್ಲ. ದೇವರ ಮೇಲೆ ಭಕ್ತಿ ರಂಗನ ದಯವಿಲ್ಲ ತನಕ ಕೊಡುವ ಫಲ ಒಂದಿಷ್ಟು ಕೊಡೋದಿಲ್ಲ. ದೇವರಿಲ್ಲದ ಹಾಳು ಗುಡಿಗೆ ತೋರಣ ಕಟ್ಟಿದರೆ ಹೇಗಿರ್ತದ ಆ ಥರ ನಮಗೆ ಒಳಗೆ ಭಕ್ತಿ ಇಲ್ಲಾರ್ದಾಗಿ ಬರೇ ಮೂಗು ಹಿಡ್ಕೊಂಡು ಇದು ಮಾಡಿ ಪೂಜಾದಿಗಳನ್ನು ಮಾಡೋದು ಅಥವಾ ಉಪವಾಸಗಳು ವ್ರತಗಳು ನಿಷ್ಠಗಳು ನೇಮಗಳು ಅಂತೇಳಿ ಏನೇನೋ ಮಾಡಿದರೆ ಕೂಡ ಉಪಯೋಗ ಇಲ್ಲ. ಬರೇ ದೇವರ ಮೇಲೆ ಭಕ್ತಿ ಇದ್ದು ಮಾಡಿದ್ರೇ ಅದರಿಂದ ಪ್ರಯೋಜನ ಆಗೋದು. ಬರೇ ಕರ್ಮ ಮಾರ್ಗದೊಳಗೆ ಬರೇ ಡಿಂಬ ದಂಡನೆ ಮಾಡಿದರೆ ಅದರಿಂದ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಕೊಳಬೇಡ ಸುರ ವಿಜಯ ವಿಠಲನ್ನ ಅಡಿಗಳನ್ನು ನಂಬಿ ಪಡಿಮುಖನಾಗು ಗತಿಗೆ. ಇಂಥ ಅವಸ್ಥೆ ನನಗೆ ಕೊಡಬೇಡ, ದೇವರನ್ನು ನಂಬಿ ದೇವರ ಪಾದಕ್ಕೆ ಬಿದ್ದು ಅಲ್ಲಿ ಇರೋ ಥರ ಮಾಡಪ್ಪ, ಬರೇ ನಾನು ನನ್ನ ಶರೀರನ ದಂಡಿಸೋ ಥರ ಮಾಡಬೇಡ ನನಗೆ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಕ್ಷೀರವಾರಿ ನಿಧಿಯ ಅಂದರೆ ತೀರದಲ್ಲಿ ಹೋಗಿ ಕ್ಷೀರ ಸಮುದ್ರದ ತೀರದಾಗೆ ಹೋಗಿ ಸೇರಿದರೆ ತಾನು ಕೋರಿದ ನಿತ್ತು ಅಂದರೆ ಇಲ್ಲಿ ಕ್ಷೀರ ಸಮುದ್ರಕ್ಕೆ ಹೋಗಿ ಅಂತಂದಾಗೆ ವೈಕುಂಠಕ್ಕೆ ಹೋಗಿ ದೇವರನ್ನ ಪಾದ ಹಿಡಿದು ನಾವು ದೇವರನ್ನು ಸೇರಿದರೆ ನಾವು ಕೋರಿದ್ದೆಲ್ಲ ಕೊಡ್ತಾನೆ. ಹಾಗೆ ಧಾರುಣಿಯೊಳಗುಳ್ಳ ಹಾಗಲ್ಲಾರ್ದಾಗಿ ನಾವು ಭೂಮಿ ಮೇಲೆ ಇದ್ದು ಊರು ತಿರುಗಿ ಎಷ್ಟೊಂದು ಹಾಲನ್ನ ತೊಗೊಂಬಂದು ಕ್ಷೀರನ್ನು ತಂದು ಅದು ಎಲ್ಲ ಊರೂರು ತಿರುಗಿ ಕ್ಷೀರ ತೊಗೊಂಡು ಬಂದು ಬಗಲಾಗಿಟ್ರೆ ಅದು ಕ್ಷೀರಾಬ್ದಿಗೆ ಅಂದರೆ ಹಾಲಿನ ಸಮುದ್ರಕ್ಕೆ ಸರಿ ಅನ್ನಿಸ್ತದ? ಅನಿಸೋದಿಲ್ಲ. ಅದೇ ಥರ ನಾರಾಯಣನ ಮೂರ್ತಿಯನ್ನು ಬಿಟ್ಟು ಅದನ್ನು ಅಂಗೀಕರಿಸಲಾರ್ದಾಗಿ ಬೇರೆ 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 ದೇವತೆಗಳಿಗೂ ಅಂತ ಆ ಮೂರ್ತಿಗಳು ಈ ಮೂರ್ತಿಗಳು ಅಂತ ಎಲ್ಲೆಲ್ಲೋ ಹೋಗಿ ನಮಸ್ಕಾರಾದಿಗಳು ಮಾಡಿಕೊಂಡು ಬಂದರೆ ಅದರಿಂದ ಪಾರಮಾರ್ಥ ನಮಗೆ ಇರೋದಿಲ್ಲ. ಅದರಿಂದ ನಮಗೆ ಅಂದರೆ ದೇವರನ್ನು ಬಿಟ್ಟು ನಾವು ಬೇರೆ ಎಲ್ಲ ದೇವತೆಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಬಂದರೆ ನಮಗೇನೂ ಉಪಯೋಗ ಇರೋದಿಲ್ಲ. ಇದು ಇನ್ನೂ ಹೇಳಬೇಕು ಅಂತಂದರೆ ಹರಿಸರ್ವೋತ್ತಮತ್ವ ಅಂಥೇಳಿ ತಿಳ್ಕೊಲಾರ್ದಾಗಿ ಬೇರೆ ಕಡೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ ಜನ. ಆದಮೇಲೆ ಇತರತ್ರ ದೇವತೆಗಳು ಅಂಥೇಳಿ ಹೋಗ್ತಾ ಇರ್ತಾರೆ. ಈಗಿನ ಕಾಲದಾಗಿ ಬಾಬಾಗಳು ಇವೆಲ್ಲ ಅಯ್ಯಪ್ಪಗಳು ಇಂಥವೆಲ್ಲ ಜಾಸ್ತಿ ಇರ್ತವೆ. ಇಂಥವೆಲ್ಲದಕ್ಕೆ ಹೋದರೆ ಅಲ್ಲಿಂದ ನಮಗೆ ಪಾರಮಾರ್ಥಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅದೇ ಯಾವ ಥರ ಹೇಳ್ತಾ ಇದ್ದಾರೆ ನೋಡ್ರಿ. ಕ್ಷೀರಾಬ್ದಿ ಶಯನನ ಹತ್ರ ಹೋದರೆ ಅವನು ಹೇಳ್ತಾನೆ, ಅವನು ಕೊಡ್ತಾನೆ ನಮಗೆ ಬೇಕಾಗಿದ್ದು. ಹಾಲಿನ ಸಮುದ್ರನ ನಾವು ಮಾಡ್ತೀವಿ ಅಂತೇಳಿ ಎಲ್ಲೆಲ್ಲೋ ಹಾಲು ತೊಗೊಂಬಂದು ಹಾಕಿದರೆ ಆಗ್ತದ ಹಾಲಿನ ಸಮುದ್ರ? ಆಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಇತರತ್ರ ಮೂರ್ತಿಗಳ ಹತ್ರ ಹೋಗಿ ನಾವು ಬೇಡ್ಕೊಂಡ್ರೆ ನಮಗೆ ನಾರಾಯಣನ ಕೊಟ್ಟಂಗೆ ಅದು ಅಂಗೀಕರಿಸಲಿಕ್ಕೆ ಆಗೋದಿಲ್ಲ. ನಮ್ಮ ವಿಜಯ ವಿಠಲ ಆರಾದರೂ ಸಾರೆ ಹಾರೈಸಿದ ಫಲವು. ಯಾರು ಹೋಗಿ ಸಾರಿದರೆ ದೇವರನ್ನು ಆತ ಫಲ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತತ್ವಜ್ಞಾನ ಇಲ್ಲದೆ ಚಿತ್ತಶುದ್ಧಿ ಆಗದು. ತತ್ವಜ್ಞಾನ ಇಲ್ಲಾರ್ದಾಗಿ ಚಿತ್ತಶುದ್ಧಿ ಆಗೋದಿಲ್ಲ, ಮನಸ್ಸು ಶುದ್ಧಿ ಆಗೋದಿಲ್ಲ. ಚಿತ್ತ ಜಪಿತ ಸರ್ವೋತ್ತಮನೆನ್ನದೆ ದೇವರು ಸರ್ವೋತ್ತಮ ಅಂತನ್ಲಾರ್ದಾಗಿ ನಮಗೆ 10-8 ಸಾರಿಗೆ ನಾನಾ ವ್ರತವ ಮಾಡಿದರೆ ನಾವು ಏನು ವ್ರತ ಮಾಡಿದರೆ ಕೂಡ ಸುತ್ತಿದ ಬಳಿಕ ಎತ್ತಲು ಪೊಂದದಲ್ಲೇ ಹೋಗಿ ಆದಮೇಲೆ ನಾವು ಎಲ್ಲಿಗೆ ಹೋಗ್ಲಾರ್ದಾಗೆ ಕತ್ತಲೆಯೊಳ ಬಿದ್ದು ಹೊತ್ತುಗಾಣದೆ ಪಾಪ ಪೊತ್ತವನುಂಡಿ ಯಾತನೆ ಬಡುವರು. ದೇವರು ಸರ್ವೋತ್ತಮ ಅಂತ ಅನ್ಲಾರ್ದಾಗಿ ನಾವು ನಾನಾ ಪ್ರಕಾರಗಳ ವ್ರತಗಳು ಏನು ಮಾಡಿದರೆ ಕೂಡ ಸುತ್ತಿ ಮತ್ತೆ ನಾವು ಹುಟ್ಟುತ್ತಾನೇ ಇರ್ತೀವಿ. ಆದಮೇಲೆ ಕತ್ತಲೆಯೊಳಗೆ ಬಿದ್ದು ಅಂದಂತ ಮನಸ್ಸಿಗೆ ಹೋಗ್ತೀವಿ. ಅದಲ್ಲಾರ್ದಾಗಿ ಪಾಪಗಳನ್ನು ಹೊತ್ತುಕೊಂಡು ಬರ್ತಾ ಇರ್ತೀವಿ, ಯಾತನೆ ಬಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಧೃತ್ತಸನ ನಾಮ ವಿಜಯ ವಿಠಲ ದೂರುತ್ತ ದ್ವೇಷವ ಬಳಲಿಸಿದವಗೆ
ಸಿದ್ಧ. ದೇವರಿಗೆ ದ್ವೇಷ ಬಳಸಿದವರಿಗೆ, ದ್ವೇಷ ಅಂತ ಕೊಟ್ಟವರಿಗೆ ಇದು ಸಿದ್ಧ. ಅಂದರೆ ಯಾರ್ಯಾರೋ ಹತ್ರ ಹೋಗಿ ಏನೇನೋ ಬೇಡಿಕೊಂಡು ಅವ್ರ ಕಾಲಿಗೆ ಬಿದ್ದು ನಾವು ಬಾಬಾಗಳಂಥೇಳಿ ಅವ್ರ ಹತ್ರ ಅಂಥೇಳಿ ಇಲ್ಲ ಅಂತೇಳಿ ಹೋಗಿ ಅಲ್ಲಿ ಕಾಲಿಗೆ ಬಿದ್ದರೆ ನಾವು ಕತ್ತಲೆಯೊಳಗೆ ಬಿದ್ದು ಅಂಧನ್ ತಮಸ್ಸಿಗೆ ಬಿದ್ದು ಹೊತ್ತು ಕಾಣದೆ ಪಾಪ, ಅದು ಎಣಿಸ್ಲಕ್ಕೆ ಬರಲಾರ್ದಷ್ಟು ಪಾಪ ಹೊತ್ತುಕೊಂಡು ಮತ್ತೆ ಯಾತನೆ ಬಿಡ್ತೀವಿ. ಅದಕ್ಕೆ ದೇವರ ಹರಿಸರ್ವೋತ್ತಮತ್ವವನ್ನು ಒಪ್ಪಿ ತತ್ವಜ್ಞಾನ ತಿಳ್ಕೋಬೇಕು, ಪಂಚಭೇದಗಳನ್ನು ತಿಳ್ಕೋಬೇಕು, ನಮ್ಮ ಮಧ್ವ ಮತದ ಉದ್ದೇಶ ಏನು ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹರಿ ಶ್ರೀನಿವಾಸ. ಇವತ್ತು ನಿನ್ನೆ ನಾವು ಇದರಾಗೆ ವಿಜಯದಾಸಾರ್ಯ ವಿರಚಿತ ಶ್ರೀ ಸಾಧನಾ ಭಾಗ ಸುಳಾದಿಯಲ್ಲಿ ಕರ್ಮ ಮಾರ್ಗವಾದ ಡಿಂಬದಂಡನೆ ಬಿಟ್ಟು ಜ್ಞಾನಾರ್ಜನೆ ಮಾಡಬೇಕು, ಅವಾಗೇ ಹರಿಯ ಪಾದನ್ನು ಸೇರಬೇಕು, ದೇವರ ಪಾದನ್ನು ನಂಬಬೇಕು ಅಂತ ಹೇಳೋ ಸುಳಾದಿಯಾಗಿ 3 ತಾಳಗಳನ್ನು ತಿಳ್ಕೊಂಡಿದ್ವಿ. ತತ್ವಜ್ಞಾನ ಇಲ್ಲದೆ ಶುದ್ಧಿ ಆಗೋದಿಲ್ಲ ಅಂತ ತಿಳ್ಕೊಂಡ್ವಿ. ಇವಾಗೆ ಅಟ್ಟತಾಳ ಆದಿತಾಳದ ಪರಿಚಯ ಮಾಡಿಕೊಳ್ಳೋಣ. ಅಟ್ಟತಾಳದಲ್ಲಿ ಗಾರ್ಧಪ್ಪನ ಮರಿಯ, ಈ ಕತ್ತೆಯ ಮರಿಯನ್ನು ಕರ್ಕೊಂಡು ಬಂದು ಅದು ಕುದುರೆಯ ಹಾಲಿಂದ ಕುಡಿಸಿ, ಇಲ್ಲ ಕುದುರೆ ಹತ್ತಿರ ಬಂದು ಕರ್ಕೊಂಡ್ಬಂದು ಅದರ ಬಗಲಾಗೆ ಇದ್ದು ಅದನ್ನು ನಾವು ಎಷ್ಟೇ ನಿದ್ದೆ ಕೆಟ್ಟು ಕಾದು ಏನು ಮಾಡಿದರೂ ಕೂಡ ಅದು ಕತ್ತೆನೇ ಆಗತ್ತೆ ಆಗಲಿ, ಕುದುರೆ ಆಗೋದಿಲ್ಲ. ಅದು ಒಂಚೂರು ಕೂಡ ಕುದುರೆ ಲಕ್ಷಣಗಳು ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಅದೇ ಥರ ಎಷ್ಟು ಕೋಟಿ ಯೋಚಿಸಿದರೆ ಕೂಡ ಅದು ಆಗೋದಿಲ್ಲ, ಎಷ್ಟು ಕೋಟಿ ಯಾಚಿಸಿದರೆ ಕೂಡ ಅದು ಆಗೋದಿಲ್ಲ, ಅದು ಸಾಧ್ಯನೇ ಇಲ್ಲ. ಅದು ಆಮೇಲೆ ಒಂದು ವಯಸ್ಸಾದ ಮುದುಕನಿಗೆ, ಆ ಮುದುಕನಿಗೆ ಪಂಚಾಮೃತ ಉಣಿಸಿ ಏನು ಮಾಡಿದರೆ ಕೂಡ ಪ್ರಾಯಸ್ಥಿತಿಗೆ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಅವನು ವೃದ್ಧಾಪ್ಯ ಬದಲಾಗೋದಿಲ್ಲ, ಅದು ಅಂದರೆ ಸಣ್ಣ ಹುಡುಗನಿಚಾರೇ ಆಗೋದಿಲ್ಲ ಅವನು. ಅದಕ್ಕೆ ನಿನ್ನ ಅರ್ಥ ಮನಸ್ಸು ಬಿಡು, ನಿನ್ನ ಅರ್ಥ ಮನಸ್ಸು ಏನು ಬೇರೆ ಕಡೆ ಧ್ಯಾಸ ಬಿಡು, ದೇವರ ಕಡೆ ನಿನ್ನ ಮನಸ್ಸು ಇಡು. ಜ್ಞಾನದಿಂದಲೇ ನಿನಗೆ ಆಗೋದು ಎಂಬುದು ತಿಳ್ಕೊ. ಜ್ಞಾನದಿಂದಲೇ ನಮಗೆ ಗತಿ ಆಗೋದು, ಅಂದರೆ ಮೋಕ್ಷ ಸಿಗೋದು, ದೇವರು ನಮಗೆ ಸಿಗೋದು ಅಂಥೇಳಿ ತಿಳ್ಕೊ. ವಂಶನ್ನ ವರ್ಧನ ಮಾಡುವಷ್ಟು ನಾಮ ವಿಜಯ ವಿಠಲನ್ನ ನೆನೆಯೇ ಕ್ಷಣ ಅರ್ಧ ಕ್ಷಣದೊಳಗೆ ನಮಗೆ ತಡವಿಲ್ಲದೆ ಮುಕ್ತಿ ಕೊಡ್ತಾನೆ ನಮ್ಮಪ್ಪ, ತನ್ನ ಸಂಪೂರ್ಣವಾಗಿ ನೆನಿಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಭೂತ ಸಂಕೇಹಿತರ ತಾಚ ಅಂತಂದರೆ ಸಕಲ ಭೂತಗಳ ಹಿತದಲ್ಲಿ ತೊಡಗಿರುವ ಪರಮಾತ್ಮ. ಇದು ಶ್ರುತಿ ವಚನನೇ ಇದ್ದದ, ಇದು ವೇದಗಳ ವಾಕ್ಯ. ಅಂದರೆ ಭೂತಳದೊಳಗೆ ಏಕೋ ವಿಷ್ಣು ಅಜಾತ ಅಂಥೇಳಿ. ಇದು ಏನು ಅಂದರೆ ಇದರ ಅರ್ಥ ಏನು, ಈ ಭೂತಳದೊಳಗೆ ವಿಷ್ಣು ಒಬ್ಬನೇ ಅಜಾತನು ಅಂಥೇಳಿ. ಏಕೋ ವಿಷ್ಣು ಜನನರಹಿತ, ಜನ್ಮವಿಲ್ಲದವನು ಅಂದರೆ ಒಂದು ವಿಷ್ಣು ಒಬ್ಬನೇ. ಇದು ನೀತಿಯ ವಿಧಾತವಾತ ಭೂತನಾಥ ಸುರವ್ರಾತ. ನೀತಿಯ ವಿಧಾತ, ನೀತಿಯನ್ನೇ ಸ್ಥಾಪಿಸುವ ವಿಧಾತ, ಅವನೇ ಸೃಷ್ಟಿಕರ್ತ. ಹಾಗೆ ವಾತ ಭೂತನಾಥ, ಸುರವ್ರಾತ ಜಾತರೆಂದು, ಅಂದರೆ ವಾಯು ಭೂಮಿ ದೇವತೆಗಳಿಗೂ ಅವನೇ ನಾಥ. ವಾತ ಭೂತನಾಥ ವಾಯುಗೆ, ಆಮೇಲೆ ಇದು ಯಾರು ರುದ್ರದೇವರಿಗೆ, ಸುರಪ್ರಾತ, ಹೀಗೆಲ್ಲ ಸುರವ್ರಾತ ದೇವತೆಗಳಿಗೆ ಎಲ್ಲರಿಗೆ ಆತ ಜಾತ ಅಂತಂದರೆ ಆತನೇ ನಾಥನಾಗಿ ಇದ್ದಾನೆ. ಪ್ರತಿದಿನ ಅವನನ್ನು ಎಣಿಸಿ ಸ್ಮರಿಸಿ ದಾನಿಯಾಗಿ ಪೂಜಿಸು ಅಂತ ಹೇಳ್ತಾರೆ. ಸಂಖ್ಯಾತ ಮಾಡಿ ಪ್ರತಿದಿನ ದಾತನೆಂದು ಅವನ್ನು ನೀನು ಪ್ರತಿದಿನ ಅರ್ಚನೆ ಮಾಡು. ದಾತನೆಂದು ಒಂದು ಪತ್ರವು ಫಲ ತೋಯ ತಂದು ಒಂದು ಎಲೆ ಅಥವಾ ಒಂದು ಪತ್ರ ಅದಷ್ಟು ಸಮರ್ಪಣೆ ಮಾಡು. ಅವನೇ ಎಲ್ಲರಿಗಿಂತ ದೊಡ್ಡವನು, ಅವನೇ ವಾಯು ಬ್ರಹ್ಮಾದಿಗಳಿಗೆ ನಾಥನು ಅಂತ ತಿಳಿದು ಅವನಿಗೆ ನಿನಗೆ ನಿನ್ನ ಯೋಗ್ಯತೆ ಅದು ತಿಳ್ಕೊಂಡು ಅವನ ಗುಣಗಳನ್ನು ಎಣಿಸಿ ನಿತ್ಯ ಅವನ ಗುಣಗಳ ಸ್ಮರಣೆ ಮಾಡಿ ಪ್ರತಿದಿನ ಅವನೇ ದಾತ, ಅವನೇ ನಮಗೆಲ್ಲರಿಗೂ ದಾತ ಅಂಥೇಳಿ ತಿಳ್ಕೊಂಡು ಒಂದು ಪತ್ರ, ಒಂದು ಫಲ, ಒಂದು ಯಾವುದೋ ಒಂದು ಹೂವು ತಂದು ಪ್ರೀತಿಯಿಂದ ಅರ್ಚಿಸು. ಜಗನ್ನಾಥ ನೀನೇ ಗತಿ ಅಂಥೇಳು. ಜಗತ್ತಿಗೆ ನಾಥನಾದವನು ಸ್ವಾಮಿ ನೀನೇ ನನಗೆ ಗತಿ ಅಂಥೇಳಿ ಅವನನ್ನು ಪೂಜೆ ಮಾಡು. ಮಾತು ಎಂಬನಿತರೊಳು
ಪಾತಕವನ್ನು ಹರಿಸಿ. ಇಷ್ಟು ನೀನು ಹೇಳೋದ್ರೊಳಗೆ ನಿನ್ನ ಪಾಪಗಳನ್ನೆಲ್ಲ ಹರಣೆ ಮಾಡಿಬಿಡ್ತಾನೆ ಸ್ವಾಮಿ. ಭೂತವಾಸ ವಿಜಯ ವಿಠಲ ಆತುಮದೊಳಗೆ ನಿಲ್ಲುವ. ಭೂತವಾಸನಾದ ವಿಜಯ ವಿಠಲ ನಮಗೆ ಆತ್ಮದೊಳಗೆ ನಮ್ಮ ಒಳಗೆ ನಿಂದಿರ್ತಾನೆ. ಆತ್ಮದೊಳಗೆ ನಿಂತಿರುವನ ಸಕಲ ಜೀವರಾಶಿಗಳಿಗೆ ಸಕಲ ಜೀವಿಗಳಲ್ಲಿ ವಾಸವಾಗಿದ್ದ ವಿಜಯ ವಿಠಲ ನಮ್ಮ ಆತ್ಮರೊಳಗೆ ನಿಂದಿರ್ತಾನೆ. ಆತುಮದೊಳಗೆ ನಿಲ್ಲುವ. ಈತನನ್ನು ಬಿಟ್ಟು ನೀವು ನೂತ ನೂಲು ಕೋತಿಕಯ್ಯ. ಈತನನ್ನು ಬಿಟ್ಟು ಬೇರೆ ಪ್ರಯಾಸ ಮಾಡಿದರೆ ಅದು ವ್ಯರ್ಥ ಅಂತ ಹೇಳ್ತಾರೆ. ಕೋತಿಕಯ್ಯ ಅಂದರೆ ಅದು ದಂಡ, ಯಾತಕ್ಕೂ ಕೆಲಸಕ್ಕೆ ಬರಲ್ಲ. ಯಾತನೆ ಬಟ್ಟಂತೆ ಯಮನ ಯಾತನೀಯ ಬೀಳ್ತೀರಿ, ಅಂದರೆ ಯಮನ ಯಾತನೆಗೆ ಬೀಳದೀರಿ. ಹಾಗೆ ಏನಾದರೂ ಮಾಡಿದರೆ, ಈತನನ್ನು ಬಿಟ್ಟು ನಾವು ಬೇರೆ ಎಲ್ಲಾದರೂ ಹೋದರೆ, ಈತನ ಹತ್ರ ಭಕ್ತಿ ಇಲ್ಲಾರ್ದಾಗಿದ್ದರೆ, ನಮ್ಮ ಸ್ವಾಮಿಯನ್ನು ನಾವು ನೀನೇ ಸರ್ವೇಶ ಅಂಥೇಳಿ ನಿನಗೆ ತೋಚಿದಷ್ಟು, ನೀನು ಎಲ್ಲ ದೊಡ್ಡ ಏನೋ ತಂದು ಪೂಜೆ ಮಾಡಬೇಕು ಅಂತ ತೋಚಿದಷ್ಟು ಒಂದು ಎಲೆ, ಒಂದು ತುಳಸಿ ಪತ್ರ ನೀನು ದೇವರಿಗೆ ಏರಿಸಿದರೆ, ಅತ್ಯಂತ ಪ್ರಿಯ ದೇವರಿಗೆ ಒಂದು ತುಳಸಿ ಪತ್ರ ಏರಿಸಿದರೆ ಕೂಡ ಅವನು ನಿನ್ನ ಒಲಿತಾನೆ. ಅಷ್ಟೇ ಆಗಲಿ, ಅದ್ರ ಈತನನ್ನು ಬಿಟ್ಟು ನೀನು ಏನೇ ಪ್ರಯಾಸ ಮಾಡಿದರೂ, ಏನೇ ಉಪವಾಸ ಮಾಡಿದರೂ, ಏನೇ ವನವಾಸ ಮಾಡಿದರೂ, ಏನೇ ಯಾವುದೇ ಒಂದು ಪೂಜೆ ಪುನಸ್ಕಾರಾದಿಗಳು ಅವನ ಹತ್ರ ಧ್ಯಾಸ ಬಿಟ್ಟು, ಜ್ಞಾನ ಇಲ್ಲಾರ್ದಾಗಿ, ಅವನ ಪಾದನ್ನು ನಂಬಲಾರ್ದಾಗಿ, ಸುಮ್ಮನೆ ಡಂಬಕತನ, ಏನೋ ಒಂದು ತಪಸ್ಸು ಮಾಡ್ತೀನಿ ಅಂಥೇಳಿ 4 ಜನಕ್ಕೆ ಮೆಚ್ಚಿಸ್ಲಿಕ್ಕೆ ಅಂಥೇಳಿ ಏನಾದರೂ ಮಾಡಿದರೆ ಅದರಿಂದ ಯಮಯಾತನೆ ಆಗ್ತದಾಗಲಿ, ನಿನಗದರಲ್ಲಿಂದ ಒಂದು ಚೂರು ಪ್ರಯೋಜನ ಇರೋದಿಲ್ಲ ಅಂತ ವಿಜಯದಾಸರು ಗಟ್ಟಿಯಾಗಿ ಹೇಳಿದ್ದಾರೆ. ಆಮೇಲೆ ವಿಜಯದಾಸರು ಬಾಹ್ಯಕರ್ಮ, ತಪಸ್ಸು, ಉಪವಾಸ ಮುಂತಾದವು ಮಾತ್ರ ಫಲ ಕೊಡೋದಿಲ್ಲ, ಜ್ಞಾನದಿಂದಲೇ ಹರಿಸ್ಮರಣೆ ಮಾಡಿದಾಗೆ ಮಾತ್ರ ಗತಿ ಸಿಗತ್ತೆ ಅಂತ ಹೇಳಿದ್ದಾರೆ. ಶ್ರೀಹರಿಗೆ ಈ ಈ ದೇವರನ್ನು ನಂಬಿ ಅವನ ಪಾದದಲ್ಲಿ ನೀನು ಹೋಗಿ ಬೀಳಬೇಕು, ಅವನ ಪಾದವನ್ನು ಸ್ಮರಣೆ ಮಾಡಬೇಕು. ಪಾಪಗಳೆಲ್ಲ ಹೋಗಿ ಯಮನ ಯಾತನೆ ಬಾರದಂತೆ ಮೋಕ್ಷಗತಿ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಡಿಂಬ ದಂಡನೆ ಬಿಟ್ಟು ನಂಬೆಲೋ ಕಮಲಾಂಬಕ ಸುರೇಶ ವಿಜಯ ವಿಠಲನ್ನ. ಡಿಂಬ ದಂಡನೆ, ಈ ಶರೀರ ದಂಡನೆ, ಸುಮ್ಮನೆ ಉಪವಾಸಗಳು ಮಾಡಿ, ಎಲ್ಲೋ ಹೋಗಿ ತಪಸ್ಸು ಮಾಡಿ, ನೀರಿನಾಗೆ ಮುಳುಗಿ ಸ್ನಾನ ಮಾಡಿ, ಬರೇ ಮಡಿ ಅಂತ ಹೇಳಿ ಇದೆಲ್ಲ ಮಾಡಿ ಸುಮ್ಮನೆ ಮೂಗು ಮುಚ್ಕೊಂಡು ಕೂತ್ಕೊಂಡು ದೇವರಿಗೆ ಮೊರೆ ಹೋಗಲಾರ್ದಾಗಿ ಇವೆಲ್ಲ ಈ ಡಿಂಬ ದಂಡನೆ ಎಂಬುದನ್ನು ಬಿಟ್ಟು ದೇವರನ್ನು ನಂಬು. ಅವನನ್ನು ನಂಬಿ ಅವನ ಪಾದಗಳಲ್ಲಿ ನೀನು ಹೋಗಿ ಅವನ ಪಾದಗಳನ್ನು ಹಿಡ್ಕೊಂಡು ಸ್ವಾಮಿ ನೀನೇ ಕಾಪಾಡಬೇಕು ಅಂಥೇಳಿ ಅವನನ್ನು ನಂಬಿ ಅವನನ್ನು ಭಕ್ತಿಲಿಂದ ಸ್ಮರಣೆ ಮಾಡು. ಅವಾಗೆ ಕಮಲಾಂಬಕನಾದ ವಿಜಯ ವಿಠಲ ನಮ್ಮನ್ನು ಒಲಿತಾನೆ. ಅಷ್ಟೇ ಆಗಲಿ, ನಾವು ಬರೇ ಡಿಂಬತನದೊಳಗೆ ಬಿಟ್ಟು ಬರೇ ನಮ್ಮ ಅಂದರೆ ಡಂಬಕತನದೊಳಗೆ ಇದ್ದು ಬರೇ ಒಬ್ಬರಿಗೆ ತೋರಿಸ್ತಾ ಇರೋದು, ಅಥವಾ ಬರೀ ನೀರಿನಾಗೆ ಮುಳುಗಿ ದಟ್ಟಡಿಯಾಗಿ ಮೂಗನ್ನು ಹಿಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಅದೇನೋ ಉಪವಾಸಗಳು ಮಾಡಿ, ಏನೋ ವ್ರತಗಳು ತಪಗಳು ಅಂತ ಮಾಡಿ, ದಾನಗಳು ಕೊಟ್ಟು, ಇದ್ದಿದ್ದೆಲ್ಲ ದಾನ ಕೊಟ್ಟು ಏನು ಮಾಡಿದರೆ ಕೂಡ ದೇವರ ಮೇಲೆ ಭಕ್ತಿ ಇಲ್ಲಾರ್ದಾಗಿ ಇಷ್ಟು ಮಾಡಿದರೆ ನಿಮಗೆ ಏನೂ ಉಪಯೋಗ ಇರೋದಿಲ್ಲ. ದೇವರ ಮೇಲೆ ಭಕ್ತಿ ಇರಬೇಕು, ಆಮೇಲೆ ಅವನ ಪಾದವನ್ನು ನಂಬಬೇಕು ಅಂಥೇಳಿ ವಿಜಯದಾಸರು ಇಲ್ಲಿ ನಮಗೆಲ್ಲರಿಗೂ ಹೇಳಿದ್ದಾರೆ. ನಾಹಂಕರ್ತ ಹರಿಕರ್ತ. ಇದ್ರಾಗ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಸ್ವಾಮಿ ನನ್ನ ಜೀವನಯೋಕ್ತಿ ಪ್ರಕಾರ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಿಕ್ಕೆ ಪ್ರಯತ್ನ ಮಾಡಿರೋದು. ಜೈ ವಿಜಯರಾಯ. ಹರಿ ಶ್ರೀನಿವಾಸ.